ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಮಗೆ ಫ್ಯೂಷನ್ ಮಿಷಿನು ಸಿಕ್ಕಾಪಟ್ಟೆ ಸ್ಟಾಕ್ ಬಂದಿದೆ. ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ, ಜುಕ್ಕಿ ಮಿಷಿನ್ ಸ್ಟಾಕ್ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಈ ಸಲ ನಿಮಗೆ ಫ್ಯೂಷನ್ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ ಕಂಪ್ನಿ, ತುಂಬಾ ಪವರ್ ಮಿಷಿನು. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ನಾನು ಮಾಹಿತಿನ ಕೊಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ರಿ ನಿಮಗೆ ಜಾಗ್ ಬೇಕು, ಜುಕ್ಕಿ ಬೇಕು ಅಂತ ಹೇಳಿಬಿಟ್ಟು. ಸೊ ಬರ್ತಾ ಒಂದೊಂದು ತಿಂಗಳು ಹಾಕ್ತಾ ಸೊ ಮಿಷಿನ್ಗಳು ಚೇಂಜ್ ಆಗ್ತಾ ಬರುತ್ತೆ. ಸೊ ಒಂದೊಂದ್ಸಲ ಸ್ಟಾಕು ಜುಕ್ಕಿ ಬಂದರೆ ಇನ್ನೊಂದ್ಸಲ ಜಾಗ್ ಬರುತ್ತೆ, ಇನ್ನೊಂದ್ಸಲ ಫ್ಯೂಷನ್ ಬರುತ್ತೆ, ಇನ್ನೊಂದ್ಸಲ ಜೆನ್ಸಿ ಬರುತ್ತೆ. ಸೊ ಆ ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದೇ ಕಂಪಲ್ಸರಿ ಇದೇ ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಸೊ ಹೋದ ಸಲ ನಿಮಗೆ 15 ಮಿಷಿನು ಜುಕ್ಕಿನ ತೋರಿಸಿದೆ ಅಲ್ವಾ. ಸೊ ಈ ಸಲ ನಿಮಗೆ ಫ್ಯೂಷನ್ನ ಇನ್ನು ಅದು ನಿಮಗೆ ಫ್ಯೂಷನ್ ಬಗ್ಗೆ ಸಮಗ್ರ ಮಾಹಿತಿನ ಕೊಡ್ತೀನಿ. ಸೊ ಅದು ಎಷ್ಟು ಪ್ರೈಸ್ ಬೀಳುತ್ತೆ, ಸೆಕೆಂಡ್ಸಲ್ಲಿ ಎಷ್ಟು ಬೀಳುತ್ತೆ, ಫಸ್ಟಾಗಿ ತೊಗೊಂಡ್ರೆ ಎಷ್ಟಾಗುತ್ತೆ, ಸೊ ನಿಮಗೆ ಏನು ಯೂಸ್ ಆಗುತ್ತೆ, ಸೊ ಏನು ಹೊಲಿಬೋದು, ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ತುಂಬಾ ಸ್ಟಾಕ್ ಬಂದಿದೆ. ಸೊ ನಿಮಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ. ಆ್ಯಕ್ಚುಲಿ ಸೆಕೆಂಡ್ಸ್ ಮಿಷಿನು ಕ್ಲಿಯರಾಗಿ ಹೇಳ್ಬಿಡ್ತಾ ಇದ್ದೀನಿ, ಸೆಕೆಂಡ್ಸ್ ಮಿಷಿನು. ಸೊ ಇವಾಗ ನಿಮಗೆ ಫ್ಯೂಷನ್ ಸೆಕೆಂಡ್ಸ್ ಮಿಷಿನ್ಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ. ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು. ಸೊ ಇವಾಗ ಬಂದುಬಿಟ್ಟು ಫ್ಯೂಷನ್ ಸ್ಟಾಕ್ ಬಂದಿದೆ ಅಲ್ವಾ. ನೆಕ್ಸ್ಟ್ ಟೈಮು ಯಾವ್ದು ಬರುತ್ತೋ ಸ್ಟಾಕು ಗೊತ್ತಿಲ್ಲ, ಯಾಕಂದರೆ ನಾವು ಆರ್ಡ್ರ್ ಕೊಟ್ಟಾಗ ಸೊ ಅಲ್ಲಿ ಯಾವ್ದು ತರಿಸ್ತಾರೋ ಸೊ ಅದು ಬರುತ್ತೆ. ಸೊ ಇದೇ ಕನ್ಫರ್ಮಾಗಿ ಇದೇ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇವಾಗ ಸದ್ಯಕ್ಕೆ ಫ್ಯೂಷನ್ ಬಂದಿದೆ. ಹೋದ ಸಲ ಬಂದುಬಿಟ್ಟು ಜುಕ್ಕಿ ಬಂದಿತ್ತು, ಈ ಸಲ ಫ್ಯೂಷನ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ಯಾವುದೇ ಥರ ಪೇಂಟಿಂಗ್ ಆಗಲಿ ಏನೂ ಮಾಡಿಲ್ಲ. ತುಂಬಾ ಜೆನ್ಯೂನ್ ಆಗಿರುವಂತಹ ಪೀಸು, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂತ ಹೇಳೋದಾದರೆ, ಸೊ ನಿಮಗೆ ಹೋದ ಸಲದಲ್ಲಿ ಬಂದುಬಿಟ್ಟು ಸ್ಟ್ಯಾಂಡು ಮತ್ತು ಹಲ್ಗೆ ಎಲ್ಲ ಹೊಸದು, ಎಡ್ಡು ಒಂದೇ ಹಳೇದಿತ್ತು. ಸೊ ನಿಮಗೆ ಸ್ವಲ್ಪ ಪ್ರೈಸ್ ಇತ್ತು, ಸೊ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು, 13.5 ಇತ್ತು. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಸ್ಟ್ಯಾಂಡ್ ಎಲ್ಲ ಹಳೇದೇ ಇರುತ್ತೆ, ಹಲ್ಗೆ ಮಾತ್ರ ಹೊಸದು ಹಾಕಿರ್ತೀವಿ. ಇನ್ನು ಎಡ್ಡು ಕೂಡ ಹಳೇದಿನೇ. ಅಂದರೆ ನಿಮಗೆ ನಾರ್ಮಲ್ಲು ಮಾಮೂಲಿ ಇವಾಗ ಪವರ್ ಮಿಷಿನ್. ಸೊ ಇವಾಗ ನೀವು ಲೆಗ್ ಮಿಷಿನ್ ತೊಗೊಳ್ತೀರಲ್ವಾ, 9,000 ಕೊಟ್ಟು ಅದ್ರ ಬದಲು ಇದನ್ನೇ ತೊಗೊಂಡ್ರೆ ನಿಮಗೆ ಪವರ್ ಮಿಷಿನ್ ಸ್ಪೀಡು ಇರುತ್ತೆ, ನಿಮಗೆ ಆರಾಮಾಗಿ ನೀವು ಹೊಲ್ಕೊಳ್ಬೋದು, ತುಂಬ ಈಸಿ. ಸೆಕೆಂಡ್ ಮಿಷಿನ್ ಹೇಗಿರುತ್ತಲ್ವಾ, ಸೊ ಅದೇ ಥರನೇ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಮಿಷಿನು. ನೀವು ಸೆಕೆಂಡ್ ಮಿಷಿನ್ ಅಂತ ಅನ್ನೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿಗೆಲ್ಲ ಹೊಸದು ಹಾಕಿರ್ತೀವಲ್ವ ನಾವು ತೆಗೆದುಬಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ನಾನು ಪ್ರಿಪೇರ್ ಆದಮೇಲೆ ನಿಮಗೆ ಕರೆಕ್ಟಾಗಿ ಒಂದ್ಸಲ ವೀಡಿಯೋನ ಮಾಡಿ ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ನೆನ್ನೆ ಸ್ಟಾಕ್ ಬಂದಿದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿಬಿಡ್ತೀನಿ. ಅದನ್ನು ನಾನು ನೆಕ್ಸ್ಟ್ ನಾನು ಅದನ್ನು ನೀಟಾಗಿ ಅಲ್ಲಿಗೆಲ್ಲ ಫಿಟ್ ಮಾಡಿ ರೆಡಿ ಮಾಡೋದನ್ನು ನಾನು ನೆಕ್ಸ್ಟ್ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗೆ ಇದರಲ್ಲಿ ಪ್ರೈಸ್ ಕೂಡ ಮೆನ್ಷನ್ನ ಮಾಡ್ತೀನಿ. ಸೊ ನಿಮಗೆ ಹಳೇದು ಎಷ್ಟಾಗುತ್ತೆ, ಹೊಸದು ಎಷ್ಟಾಗುತ್ತೆ ಅಂತ ಕೂಡ ನಿಮಗೆ ಪ್ರೈಸ್ನ ನಾನು ಮೆನ್ಷನ್ನ ಮಾಡ್ತೀನಿ. ಸೊ ಇವಾಗ ನೈಟ್ ಬಂದುಬಿಟ್ಟು ತುಂಬಾ ಮಳೆ ಬರ್ತಾಯಿತ್ತು, ಹಾಗಾಗಿ ಬೇಗ ಫಾಸ್ಟಾಗಿ ಮಿಷಿನೆಲ್ಲ ಒಳಗಡೆ ಇಳಿಸ್ಕೊಂಡ್ವಿ. ಇವಾಗ ಮತ್ತೆ ನಾಳೆಗೆ ಬಂದು ಸೊ ಅದನ್ನೆಲ್ಲ ಬಿಚ್ಚಿಬಿಟ್ಟು ನೀಟಾಗಿ ಎತ್ತಿಡಬೇಕು. ಯಾಕಂದರೆ ಫುಲ್ ಸೆಟ್ ಹಂಗೆ ಬಂದಿರೋದು, ಹಾಗಾಗಿ ಸೆಟ್ಟೇ ಮಾಡಿಕೊಳ್ಳೋಕ್ಕೆ ಜಾಗ ಇಲ್ಲ ಇಲ್ಲಿ. ಯಾಕಂದರೆ ನಮ್ಮದು 2 ಎಂಬ್ರಾಯ್ಡಿಂಗ್ ಮಿಷಿನ್ ಬೇರೆ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ಎಲ್ಲ ಸ್ಟ್ಯಾಂಡೆಲ್ಲ ಬಿಚ್ಚಬೇಕು. ಸೊ ಹಾಗಾಗಿ ಸೊ ನೈಟೆಲ್ಲ ಸ್ಟ್ಯಾಂಡನ್ನ ಇಟ್ಬಿಟ್ಟು ಇವಾಗ ನಿಮ್ಗೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಸೊ ನೈಟ್ ಬಂದಿದ್ದು ಸ್ಟಾಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮಗೆ ಫ್ಯೂಷನ್ ಮಿಷಿನು ತುಂಬಾ ಸೂಪರಾಗಿರುತ್ತೆ. ಮಾಮೂಲಿ ಲೆಗ್ ಮಿಷಿನ್ 10-11,000 ಕೊಟ್ಟು ತೊಗೊಳೋದಕ್ಕಿಂತ ಈ ಥರ ಒಂದು ಮಿಷಿನ್ ತೊಗೊಂಡ್ಬಿಟ್ರೆ ಪವರ್ ಮಿಷಿನು ಸೂಪರಾಗಿರುತ್ತೆ. ಸೊ ಬನ್ನಿ, ಇವಾಗ ನಿಮಗೆ ನಾವು ರಾತ್ರಿ ಬಂದಿರೋದನ್ನ ವೀಡಿಯೋ ನಾನು ಮಾಡಿದ್ದೀನಿ. ತುಂಬ ಮಳೆ ಬರ್ತಾಯಿತ್ತು, ಜಾಸ್ತಿ ವೀಡಿಯೋ ಮಾಡಿಲ್ಲ, ಸ್ವಲ್ಪ ಅಷ್ಟೇ ವೀಡಿಯೋನ ಮಾಡಿದ್ದೀನಿ. ಸೊ ಬನ್ನಿ ನೋಡ್ಕೊಂಡು. ಇನ್ನು ನೈಟು ಮಿಷಿನೇ ತೊಗೊಂಬಂದು ಜೋಡಿಸಿದೆ, ತುಂಬಾ ಲೇಟ್ ಆಗೋಯಿತು. ಸೊ ಫುಲ್ಲು ಸೆಟ್ ಮಿಷಿನೇ ಬಂದಿದೆ ಈ ಸಲ. ಹೋದ ಸಲ ಬರೀ ಎಡ್ ಮಾತ್ರ ಬಂದಿತ್ತು, ನಾವು ಸ್ಟ್ಯಾಂಡು ಅಲ್ಲಿಗೆಲ್ಲ ಹೊಸದು ಹಾಕಿದ್ವಿ. ಈ ಸಲ ಎಲ್ಲನೂ ಕೂಡ ಸೆಕೆಂಡ್ಸಲ್ಲೇ ಬಂದಿದೆ. ಸೊ ಅಲ್ಲಿಗೆಲ್ಲ ತುಂಬ ಚೆನ್ನಾಗಿದೆ. ಸೊ ಬೇಕು ಅಂದವ್ರು ಅಲ್ಲಿಗೆ ತೊಗೊಳ್ಬೋದು, ಇಲ್ಲಾಂದ್ರೆ ಹೊಸ ಅಲ್ಲಿಗೆ ಬೇಕಾದ್ರೂ ಹಾಕಿ ಕೊಡ್ತೀವಿ. ನೋಡಿ ಎಲ್ಲ ಇಳಿಸ್ಕೊಳ್ತಾ ಇದ್ವಿ, ಮಳೆ ಕೂಡ ಬಂದುಬಿಡ್ತು, ಸಿಕ್ಕಾಪಟ್ಟೆ ಸಣ್ಣ ಜಡಿ ಹಿಡಿತು, ಹಂಗಾಗಿ ಸ್ವಲ್ಪ ಎಲ್ಲ ಬೇಗ ಇಳಿಸ್ಕೊಳ್ತಾ ಇದ್ದೀವಿ, ಒಳಗಡೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು. ಸೊ ಫುಲ್ಲು ಸ್ಟ್ಯಾಂಡೇ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಜಾಗ ತುಂಬ ಇಕ್ಕಟ್ಟಾಗೋಯ್ತು. ಹಾಗೂ ಒಂದು 3-4 ಮಿಷಿನ್ ಫುಲ್ಲು ಸ್ಟ್ಯಾಂಡು ನಾವು ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ಮಾತ್ರ ಒಂದು ಸ್ವಲ್ಪ ಮಳೆ ನೋಡ್ತಾ ಇರ್ಬೋದು, ಮಳೆ ಬಂದುಬಿಟ್ಟು ಎಲ್ಲ ಒಳಗಡೆ ಇಟ್ಬಿಡೋಣ, ಇನ್ನು ಮಿಷಿನ್ ನೆನಿಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಜೋಡಿಸ್ಕೊಳ್ತಾ ಇದ್ದೀವಿ. ಹಂಗೂ ನಾವು 4 ಮಿಷಿನ್ನು ಶಾರ್ಟೇಜ್ ಬಂತು, ಅದನ್ನು ನಾವು ಮನೆಯಲ್ಲೇ ಅಲ್ಲೇ ಗಾಡಿಯಲ್ಲೇ ಹಾಕಿಸ್ಬಿಟ್ಟು ಮನೆಗೆ ಹಾಕಿಸ್ಕೊಂಡ್ವಿ. ಎಲ್ಲ ಫುಲ್ಲು ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಆ್ಯಕ್ಚುಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇದು ನೀವು ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಒಳಗಡೆ ಇಟ್ಟು ಕ್ಲೀನಾಗಿ ಜೋಡಿಸಿ ನಾನು ಹೋಗೋಷ್ಟೊತ್ತಿಗೆ 10:30 ಆಗೋಯ್ತು. ಇನ್ನು 10:30ಗೆ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಅನ್ನ ಮಾಡಿ ಊಟ ಮಾಡಿದ್ದೇ ಆಗೋಯ್ತು. ಸೊ ಇನ್ನೆಲ್ಲ ಫುಲ್ಲು ನಾವು ಒಳಗಡೆ ಜೋಡಿಸಿದ್ವಿ. ನಮ್ಮ ಮಳೆ ಕೂಡ ಸ್ವಲ್ಪ ಜೋರಾಗೋಯ್ತು, ಆಮೇಲೆ ಬರ್ತಾ ಫುಲ್ಲು ಜೋರೇ ಆಗೋಯ್ತು. ಸೊ ಇನ್ನು ನೀವು ಮಳೆ ಬಂದರೆ ಗೊತ್ತೇ ಇರುತ್ತೆ, ಎಲ್ಲ ಆಲ್ಮೋಸ್ಟ್ ನಾವು ಓಡಾಡಿ ಎಲ್ಲ ಒಂಥರ ಗಲೀಜಾಗೋಗ್ಬಿಡುತ್ತೆ. ಸೊ ಮಷಿನ್ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ, ಬೇಕು ಅಂದವ್ರು ಪರ್ಚೇಸ್ನ ಮಾಡ್ಬೋದು. ಇದು ನಿಮಗೆ ಈ ಒಂದು ಮಿಷಿನ್ನ ಹೆಸರು ಬಂದುಬಿಟ್ಟು ಫ್ಯೂಷನ್ FC 9000. ಸೊ ಈ ಒಂದು ಮಾಡೆಲ್ ನೇಮು. ಸೊ
ಸರಿನಾ. ಇದು ಬಂದುಬಿಟ್ಟು ನಿಮಗೆ ಸಿಂಗಲ್ ನೀಡಲ್ ಸ್ಟಿಚ್ಚು. ಇದರಲ್ಲಿ ಯಾವ ಥರ ಎಂಬ್ರಾಯ್ಡಿಂಗ್ ಬರೋದಾಗಲಿ ಸೊ ಅಲ್ಲ, ಸುಮಾರು ಜನ ಕೇಳ್ತಾ ಇರ್ತಾರೆ ನಮಗೆ ಒಂದೇ ಮಿಷಿನ್ 2 ಆಪ್ಷನ್ ಬೇಕು ಅಂತ. ಸೊ ಇದರಲ್ಲಿ ಆಪ್ಷನ್ ಇಲ್ಲ, ಜಸ್ಟ್ ಸಿಂಗಲ್ ನೀಡ್ ಮಿಷಿನ್ ಇರುತ್ತೆ ಇದು. ಇನ್ನು ಎಲೆಕ್ಟ್ರಿಕ್ ಮೋಟರ್, ಸರ್ವೆ ಮೋಟ್ರು ಆರಾಮಾಗಿ ಹಾಕ್ಕೊಳ್ಬೋದು. ಇವಾಗೆಲ್ಲ ಸರ್ವೆ ಮೋಟರೇ ಬಂದಿದೆ. ಮೊದಲಾದರೆ ನಿಮಗೆ ದೊಡ್ಡ ಮೋಟ್ರ್ ಹಾಕ್ಕೊಡ್ತಾ ಇದ್ರು, ಇವಾಗೇನು ಆ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಚಿಕ್ಕ ಮೋಟ್ರನ್ನ ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ. ಸೊ ಇದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಹಾಗೆ ನೀವು ಕೂಡ ನೋಡ್ಬೋದು. ಸೊ ಬರೀ ಹೇಳೋದಕ್ಕಿಂತ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಿಮಗೆ ಬಾಟಮ್ ಲೋಡ್ ಬಾಬಿನ್ ಇರುತ್ತೆ ಇದರಲ್ಲಿ ಬಂದುಬಿಟ್ಟು. ಇನ್ನು ನಿಮಗೆ ಸ್ಪೀಡ್ ಬಂದುಬಿಟ್ಟು ನಿಮಗೆ ಒಂದು 4,000 ಇಂದ 5,000ವರೆಗೂ ಸ್ಪೀಡ್ನ ಇಟ್ಕೊಳ್ಬೋದು. ಚೆನ್ನಾಗಿ ಕಲ್ತಿರೋರಿದ್ದರೆ 5,000 ಇಟ್ಕೊಂಡು ಬೇಕಾದ್ರೆ ಹೊಲ್ಕೊಳ್ಳಿ. ಕಲಿಯೋರಿದ್ದರೆ 1,000, 1,500 ಒಳಗಡೆ ಇಟ್ಕೊಳ್ಳಿ, ತುಂಬಾ ಬೆಸ್ಟ್ ಇರುತ್ತೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಹ್ಯಾಂಡ್ ಮತ್ತು ಕೀನಿಂದ ಆರಾಮಾಗಿ ಯೂಸ್ನ ಮಾಡ್ಕೊಳ್ಬೋದು. ಇನ್ನು ನಿಮಗೆ ಒಂದು 220 ವೋಲ್ಟ್ಸಿಂದ 240 ವೋಲ್ಟ್ಸ್ವರೆಗೂ ವಿದ್ಯುತ್ ಖರ್ಚಾಗುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಬಾಡಿ ಫುಲ್ಲು ನಿಮಗೆ ಹಾರ್ಡು ಕಾಸ್ಟ್ ಐರನ್ನಿಂದ ಸೊ ಇದು ಆಗುತ್ತೆ. ತುಂಬ ಹಾರ್ಡ್ ಅಂದರೆ ತುಂಬಾ ವೇಟ್ ಇರುತ್ತೆ, ಸಿಕ್ಕಾಪಟ್ಟೆ ವೇಟ್ ಇರುತ್ತೆ ಮಿಷಿನ್ ಮಾತ್ರ. ಇನ್ನು ಮಾರುಕಟ್ಟೆಯಲ್ಲಿ ನಿಮಗೆ ಸುಮಾರು 15,000 ಇಂದ 22,000ವರೆಗೂ ಮಿಷಿನು ಅವೈಲಬಲ್ ಇರುತ್ತೆ, ಸರಿನಾ. ಇನ್ನು ಸೆಕೆಂಡ್ ಮಿಷಿನು 7,000 ಇಂದ 12,000ವರೆಗೂ ಇರುತ್ತೆ. ಇನ್ನು 7,000 ಬಂದುಬಿಟ್ಟು ನಿಜವಾಗ್ಲೂ ಚೂರು ಚೆನ್ನಾಗಿರಲ್ಲ, ಯಾಕಂದರೆ ನಿಮಗೆಲ್ಲ ಫುಲ್ಲು ಹಳೆದೇ ಕೊಟ್ಟಿರ್ತಾರೆ. ಸ್ಟ್ಯಾಂಡ್ ಆಗಿರ್ಬೋದು, ಆಮೇಲೆ ಅಲ್ಲಿಗೆಗಳಾಗಿರ್ಬೋದು, ಫುಲ್ಲು ಲೋಕಲ್. ಮತ್ತು ಇನ್ನೊಂದು ಲೋಕಲ್ ಅನ್ನೋದಕ್ಕಿಂತನೂ ತುಂಬ ಇದು ಮತ್ತು ಒಳಗಡೆ ಐಟಮ್ ಎಲ್ಲನೂ ಹಂಗೆ ಇರುತ್ತೆ. ಸೊ ಸುಮ್ಮನೆ 7,000-6 ಸಾವಿರಕ್ಕೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ತುಂಬ ಚೆನ್ನಾಗಿರಲ್ಲ. ನಿಮ್ಗೆ ಒಳ್ಳೆ ಚೆನ್ನಾಗಿ ರಿಪೇರಿ ಆಗಿರೋದು ಬೇಕು ಅಂದರೆ ಒಳ್ಳೆದು ತೊಗೊಳ್ಳಿ. ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ. ಇದು 7-8 ಸಾವಿರಕ್ಕೆಲ್ಲ ನಿಮಗೆ ಐಟಮ್ ಎಲ್ಲ ಒಳಗಡೆ ಏನು ಹೋಗಿರುತ್ತಲ್ಲ ಸೊ ಅದೆಲ್ಲ ರೆಡಿ ಮಾಡೋದು ಸುಮ್ಮನೆ ಹಂಗಂಗೆ ಕೊಟ್ಬಿಡ್ತಾರೆ. ಹಾಗಾಗಿ ನೋಡಿಕೊಂಡು ತೊಗೊಳ್ಳಿ. ಸೊ ಇಲ್ಲಿ ನಮ್ಮ ಹತ್ರನೂ ಕೂಡ ಅವೈಲಬಲ್ ಇದೆ ಫ್ಯೂಷನ್ ಮಿಷಿನು. ಸೊ ಅದು ನಿಮಗೆ ಪ್ರೈಸ್ನ ಕೊನೆಯಲ್ಲಿ ನೀಟಾಗಿ ಮೆನ್ಷನ್ನ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಇದನ್ನು ನೋಡ್ಕೊಂಡ್ಬಿಡಿ. ನಿಮ್ಗೆ ಅನುಕೂಲ ನೋಡೋದಾದರೆ ಇನ್ನು ದೀರ್ಘಕಾಲಿಕವರೆಗೂ ಫುಲ್ಲು ಲೋಹದ ಬಾಡಿ ನಿಮಗೆ ನೀವು ಇರೋವರೆಗೂ ನಿಮ್ಮ ವಯಸ್ಸಾಗೋವರೆಗೂ ಏನು ಮಿಷಿನ್ನು ಪ್ರಾಬ್ಲಮ್ಮು ಸಣ್ಣ ಪುಟ್ಟ ಬರುತ್ತೆ, ಬಟ್ ಸೂಪರಾಗಿರುತ್ತೆ. ನೀವು ಆರಾಮಾಗಿ ಫುಲ್ ನಿಮ್ಮ ಎಷ್ಟು ವಯಸ್ಸಿದೆಯೋ ಅಷ್ಟವರೆಗೂ ನೀವು ಯೂಸ್ ಮಾಡಿದ್ರು ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ ಮಿಷಿನ್ ಮಾತ್ರ. ಇನ್ನು ಮಾಮೂಲಿ ಬಣ್ಣ ಹೋಗೋದು ಸೊ ಅವೆಲ್ಲ ವರ್ಷ ಆಗ್ತಾ ಕಾಮನ್ ಅದ್ಬಿಟ್ಟು ನೀವು ಆರಾಮಾಗಿ ಯೂಸ್ನ ಮಾಡ್ಕೊಳ್ಬೋದು. ಇದು ನಿರಂತರ ಉಪಯೋಗ. ನೀವು ಬೆಳಿಗ್ಗೆಯಿಂದ ರಾತ್ರಿ ಎಲ್ಲ ಬೇಕಾದ್ರೆ ಕೂತ್ಕೊಂಡು ನಿದ್ದೆಗೆಟ್ಟು ಹೊಲಿರಿ. ಸೊ ಇದು ಏನೂ ಪ್ರಾಬ್ಲಮ್ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ ಮಿಷಿನು. ಇನ್ನು ಜಿಟ್ಟಿಲ್ ಬಟ್ಟೆಗಳು, ಮಧ್ಯಮ ದಪ್ಪದ ಬಟ್ಟೆಗಳು ಆರಾಮಾಗಿ ನೀವು ಹೊಲಿಬೋದು. ಇದು ನೀವು ಮಾಮೂಲಿ ಸಣ್ಣ ಮಿಷಿನ್, ಲೆಗ್ ಮಿಷಿನ್ಗಳಲ್ಲಿ ತುಂಬ ಕಷ್ಟಪಡ್ತೀರಲ್ವಾ, ಇದರಲ್ಲಿ ನೀವು ಎಷ್ಟೇ ದಪ್ಪ ಬಟ್ಟೆ ಇಟ್ಬಿಟ್ಟು ಹೊಲಿದ್ರು ಕೂಡ ಝರ್ ಅಂತ ಹೊರಟೋಗ್ಬಿಡುತ್ತೆ ಮುಂದಕ್ಕೆ, ಏನೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಇದು ರಿಪೇರಿ ಸ್ಪೇರ್ ಬಾಡಿಗಳು ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಇದು ಸ್ಪೇರ್ ಬಾಡಿ ಇದರ ಸಣ್ಣ ಪುಟ್ಟ ಸೂಜಿ ಬೇಕು, ನಿಮ್ಗೇನಾರ ನೀಡಲ್ ಹೋಯ್ತು ಮತ್ತೇನ ಪ್ಲೇಟ್ ಹೋಯ್ತು ಅಂದ್ರೆ ನಿಮಗೆ ಆರಾಮಾಗಿ ಐಟಮ್ಸ್ಗಳು ಸಿಗುತ್ತೆ ನಿಮಗೆ. ಸೊ ನೀವು ಯಾವಾಗ ಖರೀದಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ನೀವು ಬಟ್ಟೆ ಗಾರ್ಮೆಂಟ್ಸ್, ಉರಿಟ್ ಅಥವಾ ಟೈಲರ್ ಶಾಪ್ಗಳಲ್ಲಿ ನಿಮಗೆ ಸಿಗುತ್ತೆ. ಅದೇ ಕೆಲವರು ಯೂಸ್ ಮಾಡ್ತಾ ಇರ್ತಾರೆ, ಸೆಕೆಂಡ್ಸ್ಗೆಲ್ಲ ಸೇಲ್ ಮಾಡೋರು ಇರ್ತಾರೆ, ಅಲ್ಲೂ ಕೂಡ ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು. ಇನ್ನು ನಿಮಗೆ ನೋಡಿಕೊಂಡು ತೊಗೊಳ್ಳಿ. ಸುಮ್ಮನೆ ಈಗ ಒಂದು ಶೋರೂಮ್ಗಳಲ್ಲೋ ನೀವೆಲ್ಲೋ ತೊಗೊಂಡ್ರೆ ನಿಮ್ಗೆ ಒಂದು ಗ್ಯಾರಂಟಿ ಆದರೂ ಕೊಡ್ತಾರೆ, ನಿಮ್ಗೆ ಏನಾದರೂ ಹೇಳ್ತಾರೆ. ಸೊ ನೀವು ಇಲ್ಲೆಲ್ಲ ತೊಗೊಂಡಾಗ ನಿಮಗೆ ಈಗ ಅವರು ರೆಡಿ ಮಾಡೋಕ್ಕೆ ಬರಲ್ಲ, ಏನಿಲ್ಲ. ನೀವು ಸುಮ್ಮನೆ ಅಂಗಡಿಗಳಲ್ಲಿ ತೊಗೊಂಡ್ಬಿಟ್ರೆ ಅವ್ರಿಗೇನು ಗೊತ್ತಿರಲ್ಲ, ನೀವು ತೊಗೊಂಡು ಹೋಗ್ಬಿಟ್ಟು ರಿಪೇರಿಗೆಲ್ಲ ಹೋಗ್ತೀರಾ ಆವಾಗ, ಹಾಗಾಗುತ್ತೆ. ಸೊ ನೋಡಿಕೊಂಡು ತಗೊಳ್ಳಿ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಅಂದರೆ ಇನ್ನು ನಿಮ್ಗೆ ಇಂಡಿಯಾ ಮಾರ್ಟು, ಇಂಡಿಯಾ ಮತ್ತು ಟ್ರೇಡ್ ಇಂಡಿಯಾದಲ್ಲೂ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ನೋಡಿಕೊಂಡು ನೀವು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ಇನ್ನು ನಿಮಗೆ ಫ್ಯೂಷನ್ ಮಿಷಿನು ಖರೀದಿ ಮಾಡ್ತೀನಿ ಅಂತಂದರೆ ಹೊಸದು ಬಂದುಬಿಟ್ಟು ನಿಮ್ಗೆ 15,000 ಇಂದ 22,000ವರೆಗೂ ಇದೆ. ಸೊ ಸೇಮ್ ಟು ಸೇಮ್ ಜುಕ್ಕಿಲಿ ಏನು ಪ್ರೈಸ್ ಇದೆಯೋ ಅದೇ ಥರನೇ ಇದೆ. ಸೊ ಎಲ್ಲ ಕೂಡ ನಿಮಗೆ ಆರಾಮಾಗಿ ನೀವು ಜುಕ್ಕಿನೇ ಬೇಕು, ಜಾಕೇ ಬೇಕು, ಇಲ್ಲ ಫ್ಯೂಷನ್ನೇ ಬೇಕು ಅನ್ನೋ ಥರ ಏನಿಲ್ಲ. ಯಾವ್ದು ಬೇಕಾದ್ರೂ ಪೋರ್ ಮಿಷಿನಲ್ಲಿ ತುಂಬ ವ್ಯಾಲ್ಯೂಯಬಲ್ ಇರುತ್ತೆ, ತುಂಬಾ ಬೆಸ್ಟ್ ಕೊಡ್ತಾರೆ ಎಲ್ಲ ಕಡೆಯೂ. ಸೊ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು. ನಿಮ್ಗೆ ಹೊಸದು ಬಂದುಬಿಟ್ಟು 15,000 ಇಂದ 22,000ವರೆಗೂ ಇದೆ. ಇನ್ನು ಉಪಯೋಗಿಸ್ಬೋದು. ನಿಮಗೆ 7,000 ಇಂದ 12,000ವರೆಗೂ ಕೂಡ ಸಿಗುತ್ತೆ, ಅಂದರೆ ಯೂಸ್ ಮಾಡಿರೋದು. ಅದು ನಿಮಗೆ ಫಸ್ಟ್ ಬಂದುಬಿಟ್ಟು 22,000 ಒಳಗಡೆ ನಿಮಗೆ ಸಿಗ್ತಾ ಇದೆ. ಇನ್ನು ಏನಾರು ಯೂಸ್ ಮಾಡಿರೋದು ಸೆಕೆಂಡ್ಸಲ್ಲಿ ಸಿಗುತ್ತೆ ಅಂತ ಅಂದರೆ ನಿಮಗೆ 12,000ಕ್ಕೆ ಸಿಗುತ್ತೆ. ಇನ್ನು ಮೋಟ್ರ್ ಜೊತೆಗೆ ತೊಗೊಳ್ಳೋದಾದರೆ ನೀವು 18,000 ಇಂದ 20,000 ಒಳಗಡೆ ಸಿಗುತ್ತೆ. ಸೊ ನಿಮಗೆ ಇದು ಅರ್ಥ ಆಯ್ತಾ ಹೇಳಿದ್ದು. ಸೊ ಕೆಲವು ಕಡೆ ನೀವು ಗಾರ್ಮೆಂಟ್ಸಲ್ಲಾಗಿರ್ಬೋದು, ನೀವು ಏನಾದರೂ ಬೇರೆ ಕಡೆ ತೊಗೊಳ್ತೀರಾ ಅಂತ ಅನ್ನೋದಾದರೆ ಮೋಟ್ರ್ ಜೊತೆಗೆ ನಿಮಗೆ 18,000 ಕೊಡ್ತಾ ಇದ್ದಾರೆ ನೋಡಿ. ನಾವು ಇನ್ನೂ ಕಮ್ಮಿ ಕೊಡ್ತೀನಿ. ಸೊ ನಾನು ನಿಮ್ಗೆ ಹೇಳ್ತೀನಿ ಕೊನೆಯಲ್ಲಿ ಇಷ್ಟು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಇನ್ನು ನಿಮಗೆ ಅದು ಬರೀ ಪವರ್ ಮಿಷಿನ್ ಯೂಸ್ ಮಾಡಿರೋದನ್ನೇ ಬರೀ 7,000 ಕೊಡ್ತಾ ಇದ್ದಾರೆ. 12,000 ಅಂತಂದರೆ ಲೆಕ್ಕ ಮಾಡಿ. ನಾವು ಮೋಟ್ರ್ ಜೊತೆಗೇ ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಸೊ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು. ನೀವಿಲ್ಲ ನಮ್ಮ ಒಂದು ಶೋರೂಮ್ಗೆ ಬಂದು ತೊಗೊಂಡೋಗಿ, ಅಲ್ಲಿ ಪ್ಯಾಕೇ ಬೇಡ ನಿಮಗೆ ಅಂದರೆ ನಮ್ಮ ಶೋರೂಮ್ ಅಡ್ರೆಸ್ಸು ನಾವು ಫೋನ್ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮ ಅಂಗಡಿಗೆ ಬಂದು ನೋಡಿ ತೊಗೊಂಡೋಗಿ ಮಿಷಿನ್. ಆರಾಮಾಗಿ ನಿಮಗೆ ಇಲ್ಲಿಗಿಂತ ನಾವು ತುಂಬ ಕಮ್ಮಿ ಕೊಡ್ತೀವಿ ಸೆಕೆಂಡ್ಸ್ ಮಿಷಿನ್ನು.
ಸೊ ಇನ್ನೊಂದು ಹೇಳಬೇಕು, ಅದು ಮರ್ತೋಗ್ಬಿಡ್ತೀನಿ, ನಾನು ಅದನ್ನು ಹೇಳ್ಬಿಡ್ತೀನಿ. ಸೊ ಇನ್ನು ಇದು ಬಂದುಬಿಟ್ಟು ನಿಮಗೆ ಸೊ ಇನ್ನೊಂದೇನೋ ಹೇಳಕ್ಕೆ ಮರ್ತೆ ನಾನು, ಒಂದೊಂದ್ಸಲ ಹಂಗೆ ಮರ್ತೋಗ್ಬಿಡುತ್ತೆ. ಇವಾಗೆಲ್ಲ ನಿಮಗೆ ಸರ್ವೆ ಮೋಟರ್ ಕೊಡ್ತಾರೆ. ಮೊದಲು ದಪ್ಪ ಮೋಟ್ರ್ ಬರ್ತಾಯಿತ್ತು, ಇವಾಗೆಲ್ಲ ಸರ್ವೆ ಮೋಟರಲ್ಲೇ ಕೊಟ್ಬಿಡ್ತಾ ಇದ್ದಾರೆ. ಸೊ ಇನ್ನೊಂದು ಹೇಳ್ತೀನಿ, ನಿಮಗೆ ಸರ್ವೆ ಮೋಟರ್ನ ಯೂಸ್ ಮಾಡಬೇಕಾದ್ರೆ ಇವಾಗೆಲ್ಲ ಮಳೆ ಬಂತು ಅಂತ ಕರೆಂಟ್ಗಳನ್ನ ತೆಗೆದುಬಿಡ್ತಾರಲ್ವಾ, ಆವಾಗ ನೀವು ಕರೆಂಟ್ಗಳು ಹೋಗಿ ಬಂದು ಮಾಡ್ತಾಯಿದ್ರೆ ಫುಲ್ ಆಫ್ ಮಾಡಿಬಿಡಿ, ಸ್ವಿಚ್ನ ತೆಗೆದುಬಿಡಿ, ಫುಲ್ ಆಫ್ ಮಾಡಿಬಿಡಿ. ಯಾಕಂದರೆ ತುಂಬಾ ಸಾಫ್ಟ್ವೇರ್ ಅದು. ಕರೆಂಟ್ ಹೋಗಿ ಬಂದು ಪ್ರಾಬ್ಲಮ್ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಒಂದು ಸರ್ವೆ ಮೋಟಾರ್ಗೆ. ಹಂಗಾಗಿ ಕರೆಂಟ್ ಹೋಗಿ ಬಂದು ಮಾಡ್ತಿದ್ರೆ ಪದೇ ಆಫ್ ಆ್ಯಂಡ್ ಆನ್ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಕರೆಂಟ್ ಹೋಗ್ತಾಯಿದ್ರೆ ಫುಲ್ ರೆಸ್ಟ್ ಕೊಟ್ಬಿಡಿ. ಸೊ ಕ್ಲಿಯರಾಗಿ ಕರೆಂಟ್ ಬರ್ತಾ ಇದೆ ಅಂದಾಗ ಆನ್ ಮಾಡಿ. ಮತ್ತು ಕರೆಂಟ್ ಹೋಗಿ ಬಂದ ತಕ್ಷಣ ಕೂಡ ಆನ್ನ ಮಾಡಬೇಡಿ. ಸ್ವಲ್ಪ ಅದು ವೋಲ್ಟೇಜು ಒಂದೊಂದ್ಸರಿ ಬರಬೇಕಾದ್ರೆ ತುಂಬ ಹೆವಿ ಇರುತ್ತೆ. ಸೊ ಅದು ತಡ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ. ಸೊ ಒಂದು ಲೆವೆಲ್ ಇರುತ್ತೆ ಅದಕ್ಕೂ ಕೂಡ. ಸಡನ್ನಾಗಿ ಬಂದಾಗ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಸೊ ಒಂದು 5-10 ನಿಮಿಷ ಬಿಟ್ಬಿಟ್ಟು ನೀವು ಆನ್ ಮಾಡಿದಾಗ ಒಂದು ಲೆವೆಲಲ್ಲಿ ಇರುತ್ತೆ. ಸೊ ಆವಾಗ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇದರಿಂದ ಕೂಡ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸರ್ವೆ ಮೋಟರ್ ಅಂತ ಏನಲ್ಲ, ಆಲ್ಮೋಸ್ಟ್ ಸಾಫ್ಟ್ವೇರ್ ಎಲ್ಲ. ಸೊ ಅದೇ ಥರನೇ ಆದಷ್ಟು ನೀವು ಕರೆಂಟ್ ಓದೋಗಿ ಬಂದಾಗ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಆಫ್ ಮಾಡಿಬಿಡಿ, ಒಂದಷ್ಟೊತ್ತವರೆಗೂ ಆನ್ ಮಾಡೋಕ್ಕೆ ಹೋಗಬೇಡಿ. ಸೊ ಹಿಂಗಿದ್ರೆ ತುಂಬ ಚೆನ್ನಾಗಿ ನಿಮಗೆ ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಇನ್ನು ಇದು ಬಂದುಬಿಟ್ಟು ನಾವು ನಮ್ಮ ಕಡೆಯಿಂದ ಶೋರೂಮಲ್ಲಿ ಫ್ಯೂಷನ್ ಇವಾಗ ನಾನು ನಿಮಗೆ ತೋರಿಸಿದೆ ಅಲ್ವಾ. ಸೊ ಈ ಒಂದು ಮಿಷಿನ್ ನಿಮಗೆ ಸ್ಟ್ಯಾಂಡು ಮತ್ತು ಅಲ್ಲಿಗೆ ಹೊಸದು ಹಾಕಿ ಕೊಡ್ತೀವಿ. ಸೊ ಬಾಡಿ ಮಾತ್ರ ಹಳೇದೇ ಇರುತ್ತೆ, ಸ್ಟ್ಯಾಂಡು ಬಾಡಿ ಹಳೇದೇ. ಕ್ಲಿಯರಾಗಿ ಹೇಳಿಬಿಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಆಮೇಲೆ ಹಿಂಗಿತ್ತು ಹಂಗಿತ್ತು ಅಂತ ಹೇಳಬೇಡಿ, ನಾವು ಮಗದೊಂದು ಹೇಳೋದಿಲ್ಲ. ಕ್ಲಿಯರಾಗಿ ಇದೇ ಪ್ರೈಸಲ್ಲಿ ಇರುತ್ತೆ, ಹಿಂಗೆ ಇರುತ್ತೆ ಅಂತ ಹೇಳಿದ್ವಿ. ಸೊ ಜುಕ್ಕಿನೂ ಕೂಡ ಸುಮಾರು ಜನ ಒಂದು 5-6 ಮಿಷಿನ್ ನಾವು ಆನ್ಲೈನಲ್ಲಿ ಸೇಲ್ನ ಮಾಡಿದ್ದೀವಿ. ಇಲ್ಲೇ ಬಂದು ತೊಗೊಂಡೋಗಿದ್ದಾರೆ ಸುಮಾರು ಜನ. ಬಟ್ ನಾನು ವೀಡಿಯೋ ಮಾಡಿಲ್ಲ. ಸೊ ಕೆಲವರು ವೀಡಿಯೋ ಮಾಡಲಿಕ್ಕೆ ಇಷ್ಟಪಡ ಅಂದರೆ ವೀಡಿಯೋ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ವೀಡಿಯೋ ಕೂಡ ಮಾಡಿಲ್ಲ. ಸೊ ನಾವು ಹಂಗಾಗಿ ಒಂದು 5-6 ಮಿಷಿನ್ ನಾವು ಆನ್ಲೈನಲ್ಲಿ ಪರ್ಚೇಸ್ ಅಂದರೆ ಸೇಲ್ನ ಮಾಡಿದ್ದೀವಿ. ಅವರು ಕೂಡ ಬಂದು ತೊಗೊಂಡು ಹೋಗಿದ್ದಾರೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ನಾವಿಲ್ಲಿ ಲೋಕಲ್ ಎಲ್ಲ ಕಡೆ ಕೊಟ್ಟರು. ಸೊ ಆಲ್ಮೋಸ್ಟ್ 15 ಮಿಷಿನ್ ತರಿಸಿದ್ವಿ, ಫುಲ್ಲು ಖಾಲಿಯಾಗಿದೆ. ಸೊ ಇವಾಗ ಬಂದುಬಿಟ್ಟು ನಮಗೆ 9 ಮಿಷಿನ್ ಸ್ಟಾಕ್ ಬಂದಿದೆ. ಸೊ ಇನ್ನು ನಿಮಗೆ ಜುಕ್ಕಿ ಬೇಕು ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಜುಕ್ಕಿ ಮಿಷಿನು. ಸೊ ಇವಾಗ ನಮ್ಮ ಹತ್ರ ಫ್ಯೂಷನ್ ಇದೆ, ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ನಾವು. 12,500ಗೆ ನಾವು ಕೊಡ್ತಾ ಇರೋವಂಥದ್ದು. ಸೊ ಇಲ್ಲ ನೀವು ನೋಡಿದ್ರೆ ಮೂಟ್ರ ಜೊತೆಗೆಲ್ಲ ನಿಮ್ಗೆ 18,000 12,000 ಅಂತ ಇದ್ದಾರೆ. 12,000 ಬಂದುಬಿಟ್ಟು ಮೋಟ್ರು ಬಿಟ್ಟು ನಾವು ನಿಮಗೆ ಮೋಟ್ರು ಸಮೇತ ಕೊಡ್ತಾ ಇರೋದು, ಅಂದರೆ ಸರ್ವ ಮೋಟರ್ ಸಮೇತ ಫುಲ್ಲು ಸೆಟ್ ಆ್ಯಂಡ್ ಸೆಟ್ ನಿಮಗೆ 12,500ಗೆ ನಾವು ಕೊಡ್ತಾ ಇರೋವಂಥದ್ದು. ನಾವು ಫೈನಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 12,000 ರೂಪಾಯಿಗೆ ನಾವು ಈ ಒಂದು ಮಿಷಿನನ್ನು ಫುಲ್ ಸೆಟ್ಟನ್ನು ಕೊಡ್ತಾ ಇದ್ದೀವಿ. ಅಲ್ಲಿಗೆ ಹೊಸದು, ಬಾಡಿ ತುಂಬಾ ಚೆನ್ನಾಗಿದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನಾವು ಫುಲ್ಲು ಚೆಕ್ ಮಾಡಿನೇ ಹೊಲ್ದ್ಬಿಟ್ಟೇ ಕೊಡ್ತೀವಿ. ನೀವು ಇಲ್ಲೇ ಬಂದು ತೊಗೊಳ್ತೀನಿ ಅಂದರೂ ಕೂಡ ಆರಾಮಾಗಿ ತೊಗೊಳ್ಬೋದು. ಇಲ್ಲ ನೀವು ಪಾರ್ಸಲ್ ಮಾಡಿಸ್ಕೊಳ್ತೀರಾ ಅಂತಂದರೆ ಆರಾಮಾಗಿ ನೀವು ಪಾರ್ಸಲ್ನ ಮಾಡಿಕೊಂಡು ತಗೊಳ್ಬೋದು. ನಾನು ಆಲ್ರೆಡಿ ಪವರ್ ಮಿಷಿನ್ ಯಾವ ರೀತಿಯಲ್ಲಿ ಫಿಟ್ ಮಾಡೋದು ಅಂತ ಕೂಡ ನಾನು ವೀಡಿಯೋನ ಮಾಡಿದ್ದೀನಿ. ಆರಾಮಾಗಿ ನೀವು ನೋಡಿಕೊಂಡು ನೀವು ಫಿಟ್ನ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೇಳಿ. ಸೊ ನಾನು ಮಾಹಿತಿ ಹೇಳ್ತೀನಿ, ನನ್ನ ಮಾಹಿತಿ ಹೇಳೋದು ನನ್ನ ಜವಾಬ್ದಾರಿ. ನಾನು ರಿಪೇರಿ ಏನೇ ಖರ್ಚು ಅಂದರೆ ಏನೇ ರಿಪೇರಿ ಬಗ್ಗೆ ಬಂದರೂ ನಮ್ಮ ಯಜಮಾನರೇ ಮಾಡೋದು. ಸೊ ಅವ್ರ ನಂಬರನ್ನು ನಾನು ಇಲ್ಲಿ ಕೊಟ್ಟಿರೋದು. ಸೊ ಅವ್ರಿಗೆ ಎಲ್ಲ ಗೊತ್ತು. ನಾನು ಏನಂದ್ರೆ ಹೇಳ್ತೀನಿ, ಪ್ರತಿಯೊಂದು ತಿಳಿದೇ ಹೇಳ್ತೀನಿ. ಸೊ ಅದರ ರಿಪೇರಿ ಮಾಡೋದು ನನಗೆ ಬರೋಲ್ಲ. ನಮ್ದೇನಿದ್ರು ಓನ್ಲಿ ವರ್ಕ್. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಈ ನಂಬರಿಗೆ ಕಾಲ್ ಮಾಡಿ, ಅವ್ರಿಗೆ ಏನೇ ಇದ್ದರೂ ಡೌಟ್ಸ್ನ ಕೇಳಿ ತಿಳ್ಕೊಳ್ಳಿ. ನಿಮಗೆ ಮಿಷಿನ್ ಬೇಕು ಅಂತ ಅಂದರೆ ಆರಾಮಾಗಿ ನಿಮಗೆ ಕಣ್ಣು ಮುಚ್ಕೊಂಡು 12,000 ರೂಪಾಯಿಗೆ ಒಳ್ಳೆಯ ಮಿಷಿನೇ ಸಿಗ್ತಾ ಇದೆ. ಇವಾಗ ನೀವು ಮಾಮೂಲಿ ಲೆಗ್ ಮಿಷಿನ್ ತೊಗೊಂಡು ಮೋಟ್ರ್ ಹಾಕ್ಕೊಳ್ತೀನಿ ಅಂದರೆ 13,000-12,000 ಬೀಳಿದ್ರು ಮೊದಲು ಪವರ್ ಮಿಷಿನೇ ತೊಗೊಳ್ಬೋದಲ್ಲ. ನಿಮ್ಮ ದೊಡ್ಡ ಮಿಷಿನು ಸ್ಪೀಡಾಗೂ ಇರುತ್ತೆ, ಫಾಸ್ಟಾಗೂ ಇರುತ್ತೆ, ಒಳ್ಳೆ ಪವರ್ ಮಿಷಿನ್ ಚಿನ್ನ ಇದ್ದಂಗೆ ಅಂತ ಹೇಳ್ತಾವಲ್ವ ಮನೇಲೆಲ್ಲ, ಹಂಗೆ ಹೇಳ್ತೀವಿ, ಚಿನ್ನ ಇದ್ದಂಗೆ ಅಂತ ಹೇಳಿಬಿಟ್ಟು. ಸೊ ಆರಾಮಾಗಿ ನೀವು ಇದನ್ನು ಪರ್ಚೇಸ್ನ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಇಲ್ಲೇ ಬಂದು ತಗೊಳ್ಳಂಗಿದ್ರು ಕೂಡ ತೊಗೊಳ್ಬೋದು. ಸೆಕೆಂಡ್ಸ್ ಮಿಷಿನು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಎಲ್ಲೂ ಸಿಗೋದಿಲ್ಲ, ಪವರ್ ಮಿಷಿನ್ ಅಂತೂ ಸಿಗೋದಿಲ್ಲ. ಅದರಲ್ಲೂ ಈ ರೇಟ್ಗಂತೂ ಖಂಡಿತವಾಗ್ಲೂ ಯಾರೂ ಕೊಡೋದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಅಷ್ಟು ಹೊಸ ಹಲ್ಗೆಗಳ ಹಾಕಿ ನಿಮಗೆ ನೀಟಾಗಿ ಚೆಕ್ ಮಾಡಿ, ಆಮೇಲೆ ಏನಾರು ಐಟಮ್ ಹೋಗಿದ್ರು ಕೂಡ ಪ್ರತಿಯೊಂದು ಐಟಮ್ನು ಕ್ಲಿಯರಾಗಿ ಚೆಕ್ ಮಾಡಿ ಹೊಸ ಐಟಮ್ನ ಹಾಕಿ ರೆಡಿ ಮಾಡಿ ಕೊಡೋದು. ನಿಮಗೆ ಎಲ್ಲೂ ಕೂಡ ಈ ಒಂದು ಆಫರ್ ಸಿಗೋದಿಲ್ಲ. ನಿಮ್ಗೆ ಏನಂದರೆ 8,000 ಸಿಗುತ್ತೆ ಅಂದ್ರೂ ನಿಮಗೆ ಅದರೊಳಗಡೆ ಒಳ್ಳೆ ಐಟಮ್ಸು ಇರೋದಿಲ್ಲ. ನಿಮಗೆ ಟೇಬಲ್ ಕೂಡ ಹೊಸದು ಹಾಕಿರೋಲ್ಲ, ಎಲ್ಲ ಹಳೇದೇ ಇರುತ್ತೆ. ನಮ್ಮ ಹತ್ರ ಆ ಥರ ನಿಮಗೆ ಸಿಗೋದಿಲ್ಲ. ತುಂಬ ಜೆನ್ಯೂನ್ ಪೀಸ್ ಸಿಗುತ್ತೆ. ನಾವು ಏನು ಹೇಳ್ತೀವೋ ಅದನ್ನೇ ಮಾಡೋದು. ಈಗಲೂ ಜುಕ್ಕಿಲೂ ಕೂಡ ನಾವು ಅದನ್ನೇ ಮಾಡಿರೋದು. ಸೊ ಫುಲ್ಲಿ ಸೇಲ್ ಆಗಿದೆ. ಸೊ ಇವಾಗ ಬಂದುಬಿಟ್ಟು ಈ ಥರ ಮಿಷಿನ್ ಇದೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಈ ನಂಬರ್ಗೆ ಕಾಲ್ ಮಾಡಿ. ಸೊ ಕೊರಿಯರ್ ಬೇಕಾದರೆ ಕೊರಿಯರ್ ಮಾಡಿಸ್ಕೊಳ್ಳಿ. ಸೊ ಅದಕ್ಕಿಲ್ಲ ಬೇಡ ನಮಗೆ ಇಲ್ಲೇ ಬಂದು ನಾವು ಪರ್ಚೇಸ್ ಮಾಡಿ ನೋಡ್ತೀವಿ ಅಂದರೆ ಇಲ್ಲೇ ನಮ್ಮ ಶೋರೂಮ್ಗೆ ಬಂದು ನೀವು ಆರಾಮಾಗಿ ತಗೊಳ್ಬೋದು. ಸೊ ಇನ್ನು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನಿಸುತ್ತೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕೇಳಿ. ಹಾಗೆ ನನಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ.
ಸೊ ವಿಡಿಯೋನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.